ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಈ ಹಣ್ಣುಗಳ ಸೀಸನ್ನಲ್ಲಿ ನಮಗೆ ಬಗೆ ಬಗೆಯ ಹಣ್ಣುಗಳು ಸಿಗ್ತಿರುವಾಗ ಅದರಲ್ಲಿ ಏನಾದರೂ ಮಾಡಿಕೊಂಡು ತಿಂಡಿ ಆಗಿರ್ಬೋದು, ಅಡುಗೆ ಆಗಿರ್ಬೋದು ಮಾಡಿಕೊಂಡಾಗ ಏನೋ ಒಂಥರ ಖುಷಿ. ಯಾಕಂದರೆ ಅದು ಕೆಲವು ಸೀಮಿತ ಅವಧಿಯಲ್ಲಿ ಮಾತ್ರ ಮಾಡ್ಬೋದು, ನಾವು ಇಡೀ ವರ್ಷ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನಿವತ್ತು ಹಲಸಿನ ಹಣ್ಣನ್ನು ಬಳಸಿ ಮುಳುಕ, ನಾವೇನು ಹೇಳ್ತೀವಿ ಅದನ್ನು ಮುಳುಕ ಅಂತ ಕರಿತೀವಿ. ಕೆಲವರು ಹಲಸಿನ ಹಣ್ಣಿನ ಬೋಂಡ ಅಂತಾರೆ, ಸಿಹಿ ಬೋಂಡ ಅಂತಾರೆ. ನಮ್ಮ ಕಡೆ ಹಲಸಿನ ಹಣ್ಣಿನ ಮುಳುಕ ಅಂತ ಕರಿತೀವಿ. ಅದನ್ನು ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಸರಿ, ಈಗ ಸಾಯಂಕಾಲದ ಒಂದು ಸ್ನ್ಯಾಕ್ಗಾಗತ್ತೆ. ದಿನ ಏನು ನಾವು ಮಾಡಲ್ಲ, ಈಗ ಕೇವಲ ಕೆಲವು ದಿನಗಳ ಅವಧಿಯಲ್ಲಿ ಸಿಗುವಂತಹ ಈ ಹಲಸಿನ ಹಣ್ಣನ್ನು ಬಳಸ್ಕೊಂಡು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಸಾಮಾನು ಬೇಕಾಗತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲು ನಾನು ದೋಸೆ ಅಕ್ಕಿಯನ್ನು ತೊಳೆದು ಒಂದು 3 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ. ಹಾಗೆ 1 ಬಟ್ಲು ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಬೆಲ್ಲ, ಅಂದರೆ ಅದು ಸ್ವಲ್ಪ ಸಿಹಿಯಾಗಿರಬೇಕು, ಹಾಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ನಾನಿಲ್ಲಿ ಮೆತ್ತಗಿನ ಬೆಲ್ಲ ತಗೊಂಡಿದ್ದೀನಿ, ನೀವು ಮಾಮೂಲಿ ಬೆಲ್ಲಗಳನ್ನು ಉಪಯೋಗಿಸ್ಬೋದು. ಹಾಗೆ 2 ಏಲಕ್ಕಿ ತಗೊಂಡಿದ್ದೀನಿ, ಜೊತೆಯಲ್ಲಿ ಹಲಸಿನ ಹಣ್ಣು ತಗೊಂಡಿದ್ದೀನಿ. ನಿಮಗೆ ಇದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಅದು ಪ್ರತಿದಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹೇಳಲೇಬೇಕು ಅಂತ ಏನಿಲ್ಲ, ಯಾಕಂದರೆ ಹಾಕಲೇಬೇಕಾಗತ್ತೆ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಪ್ರತಿಯೊಂದು ಅಡುಗೆಯಲ್ಲೂ ಇರಲೇಬೇಕಾಗತ್ತೆ. ಇದನ್ನು ಹೇಗೆ ಮಾಡೋದು? ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಇದನ್ನು. ಅದಕ್ಕಾಗಿ ಆದಷ್ಟು ನೀರಿನ ಅಂಶ ಇಲ್ಲದೆ, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ಅಕ್ಕಿಯಲ್ಲಿ ನಾನು ನೀರನ್ನು ಬಸಿದು, ಅಂದರೆ ನೀರನ್ನು ಸೋಸಿ ಇಟ್ಕೊಂಡಿದ್ದೀನಿ. ಜರಡಿಗೆ ಹಾಕಿ ಅಕ್ಕಿಯನ್ನು ಸೋಸಿ ನೀರನ್ನು ಫುಲ್ ತೆಗೆದು ಇಟ್ಕೊಂಡಿದ್ದೀನಿ. ಈಗ ನಾನು ಇವೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಹಲಸಿನ ಹಣ್ಣನ್ನು ಫಸ್ಟು ರುಬ್ಕೋತೀನಿ. ಹಲಸಿನ ಹಣ್ಣು ಸಣ್ಣಗಾಗಲ್ಲ, ಸಿಕ್ಕಾಕೊಳ್ತೆ ಪೀಸ್ ಎಲ್ಲ. ಅದಕ್ಕೆ ಒಂದು ಪಲ್ಸಲ್ಲಿ ಒಂದು ಸ್ವಲ್ಪ ರುಬ್ಕೊಂಡು ಆಮೇಲೆ ನಾನು ಅಕ್ಕಿಯನ್ನು ಸೇರಿಸ್ಕೋತೀನಿ. ಈಗ ಹಲಸಿನ ಹಣ್ಣನ್ನು ರುಬ್ಬಿದ್ದೀನಿ, ಅದಕ್ಕೆ 2 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ತೆಂಗಿನಕಾಯಿ, ಬೆಲ್ಲ, ಅಕ್ಕಿ ಎಲ್ಲವನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು. ಹಲಸಿನ ಹಣ್ಣಲ್ಲೇ ಸ್ವಲ್ಪ ನೀರು ಜಾಸ್ತಿ ಇದೆ, ನೋಡೋಣ ಎಷ್ಟು ಗಟ್ಟಿಯಾಗತ್ತೆ ಅಂತ. ಅಕ್ಕಿ ಹಾಕ್ತಾ ಇದ್ದೀನಿ, ಕಾಯಿ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡಿದ್ದೀನಿ, ಹಾಗೆ ಕಾಯಿ ಹಾಕ್ಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಬಿ ಸ್ವಲ್ಪ ಆಮೇಲೆ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ನೆಕ್ಸ್ಟು ಬೆಲ್ಲ ಸೇರಿಸ್ತೀನಿ. ಬೆಲ್ಲನೂ ಸೇರಿಸಿ ರುಬ್ಕೊಂಡಿದ್ದೀನಿ. ಈಗ ನಾನು ರುಬ್ಬಿ ಹಿಟ್ಟು ರೆಡಿಯಾಗಿದೆ, ನುಣ್ಣಗೆ ರುಬ್ಬಿದ್ದೀನಿ ನಾನು. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಹಿಟ್ಟು ರೆಡಿಯಾಗಿದೆ. ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕರಿಯಕ್ಕೆ ಶುರು ಮಾಡೋಣ. ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀನಿ. ಈಗ ಕರಿಯಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಮುಳುಕಗಳನ್ನು ಬಿಡೋಣ. ಸಣ್ಣ ಉರಿಯಲ್ಲಿ ಮಾಡಬೇಕು, ಇಲ್ಲಾಂದರೆ ಒಳಗಡೆ ಬೇಯೆಲ್ಲ ಹಸಿ ಇರುತ್ತೆ. ಅದಕ್ಕೋಸ್ಕರ ಫ್ಲೇಮನ್ನು ತುಂಬ ಕಡಿಮೆ ಇಟ್ಕೋಬೇಕು. ಸ್ವಲ್ಪ ಕೆಂಪು ಆಗಬೇಕದು, ಇಲ್ಲ ಅಂದರೆ ಹಸಿ ಉಳ್ಕೊಳ್ಳುತ್ತೆ.
ಹಿಟ್ಟು ಒಂದು ಸ್ವಲ್ಪ ನೀರಾಗಿದೆ. ಹಲಸಿನ ಹಣ್ಣು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಅದರಿಂದ ಸ್ವಲ್ಪ ನೀರಿನ ಅಂಶ ಜಾಸ್ತಿ. ನಾನು ಸಾಧ್ಯ ಆದಷ್ಟು ನೀರೇ ಮುಟ್ಸ್ಕೊಳ್ಳಿಲ್ಲ ಗ್ರೈಂಡ್ ಮಾಡುವಾಗ, ಆದ್ರೂ ಒಂಚೂರು ನೀರು ಜಾಸ್ತಿ ಆಗಿದೆ. ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬಂದಾಗಿದೆ. ಬಟ್ ಶೇಪು ಸ್ವಲ್ಪ ತುದಿನಲ್ಲಿ ಒಂದು ಬಾಳೆ ಥರ ಬರ್ತಾ ಇದೆ ನೋಡಿ. ಚೆನ್ನಾಗಿ ಆಗ್ತಾ ಇದೆ. ಇಷ್ಟು ಕೆಂಪಾದರೆ ಸಾಕು. ನೋಡಿ, ರುಚಿ ರುಚಿಯಾದ ಮುಳುಕ ಮುಗಿತಾ ಬಂತು. ಮನೆಯೆಲ್ಲ ಘಮ ಘಮ. ನಮ್ಮ ಸುಶಾಂತು ಕಾಯ್ತಾ ಇದ್ದಾನೆ ಎಷ್ಟೊತ್ತಿಗೆ ತಿನ್ನಕ್ಕೆ ಕೊಡ್ತೀನಿ ನಾನು ಅಂತ. ಇದೆಲ್ಲ ಸೀಸನಲ್ಲೇ ಮಾಡೋಕ್ಕಾಗೋದು, ಬೇರೆ ಟೈಮಲ್ಲಿ ಮಾಡೋಕ್ಕೆ ಬರಲ್ಲ. ಈಗ ಸೀಸನ್ ಆಗಿರೋ ಕಾರಣ ಮಾಡಿ ತಿಂದ್ಬಿಡ್ಬೇಕು. ರೆಡಿಯಾಗಿದೆ. ಈಗ ತಿನ್ನೋದೊಂದೇ ಬಾಕಿ. ತುಪ್ಪದ ಜೊತೆ ಅದರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮುಳುಕ ಯಾವತ್ತಿದ್ರೂ ಬಿಸಿಕ್ಕಿಂತ ತಣ್ಣಗಾದ್ಮೇಲೆ ತಿನ್ನಕ್ಕೆ ತುಂಬ ರುಚಿ. ನಾಳೆ ಅಂತೂ ಅದರ ಟೇಸ್ಟು ಅಲ್ಟಿಮೇಟ್, ಸೂಪರ್ ಆಗಿರುತ್ತೆ. ನಾಳೆ ತಿಂದಾಗ ರುಚಿ ಜಾಸ್ತಿ. ಹೇಗೂ ಮಾಡಿದೀವಲ್ಲ, ತುಂಬಾ ಇದೆ. ಸ್ವಲ್ಪ ಈಗ ತಿಂದು ಉಳಿದಿದ್ದು ನಾಳೆ ತಿನ್ನೋದು. ತುಪ್ಪದ ಜೊತೆ ನೋಡಿ, ತುಪ್ಪ ಹಾಕಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ತುಪ್ಪ. ಇದ್ರ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ಇದನ್ನು ಸುಶಾಂತಿಗೆ ಕೊಟ್ಟು ನಾವು ತಿನ್ನಬೇಕು. ಬನ್ನಿ ಕೊಡೋಣ ಸುಶಾಂತ್ಗೆ. ನೋಡಿ ಆದ್ಮೇಲೆ ಇಷ್ಟು ಮುಳುಕ ರೆಡಿ ಇದೆ. ಸುಶಾಂತ್ ತಿಂತ ಇದ್ದಾನೆ. ನಾವು ಅದರ ರುಚಿ ನೋಡೋಣ. ಈ ಸೀಸನಲ್ ಫ್ರೂಟ್ಸಲ್ಲಿ ನಾವು ಯಾವ್ಯಾವ ವಿಧಗಳನ್ನು ಮಾಡ್ಬೋದು ಅದೆಲ್ಲ ಈಗಲೇ ಮಾಡ್ಕೋಬೇಕು. ಹಾಗಾಗಿ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.